ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರ PRK ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಭೂರಮೆ ಅನ್ನುವಂತಹ ಒಂದು ಬ್ಯೂಟಿಫುಲ್ ಹಾಡು ಬಿಡುಗಡೆ ಆಗಿದೆ. ಇದೊಂದು ಸಿಂಗಲ್ ಹಾಡು. ಈ ಒಂದು ಹಾಡನ್ನು ನಿರ್ದೇಶನ ಮಾಡಿರುವಂಥದ್ದು DOP, ನಮ್ಮ ಚಿತ್ರರಂಗದ ಪಾಪ್ಯುಲರ್ DOP, ಕಿಸ್ ಆಗಿರಬಹುದು, ಬಗೀರ ಆಗಿರಬಹುದು, ಜೊತೆಗೆ ಕಬ್ಜಾಗಳಂತಹ ಸಿನಿಮಾಗಳಿಗೆ DOP ವರ್ಕ್ ಮಾಡಿರುವಂತಹ AJ ಶೆಟ್ಟಿಯವರು ಈ ಒಂದು ಹಾಡಿಗೆ ನಿರ್ದೇಶನ ಮತ್ತು DOP ವರ್ಕನ್ನು ಮಾಡಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಇರುವಂತಹ ಈ ಹಾಡು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಸದ್ಯಕ್ಕೆ ಈ ಒಂದು ಹಾಡಿನಲ್ಲಿ ಫೀಮೇಲ್ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸುಷ್ಮಿತಾ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸುಷ್ಮಿತಾ ಅವರ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಭೂರಮೆ ಅನ್ನುವಂತಹ ಒಂದು ಒಳ್ಳೆ ಹಾಡು ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಸೊ PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಹಾಡು ಬಿಡುಗಡೆ ಆಗಿದೆ. ಎಷ್ಟು ಖುಷಿ ಇದೆ? ತುಂಬ 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 ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ಒಂದು ಲಾಟ್ ಆಫ್ ಇಮೋಷ್ನಲ್ ಫೀಲ್ಡ್ ಮ್ಯೂಸಿಕ್, ಮತ್ತು ಅದು ಬಿಟ್ಟರೆ ಇನ್ಕ್ರೆಡಿಬಲ್ ಟೀಮ್ಸ್ ಅತಿ ವರ್ಕ್ ಮಾಡಿದ್ದು. AJ ಸರ್, ಅಥರ್ವ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್ ಟುಡೇ ವಿತ್ ಆ್ಯಂಡ್ PRK ಅವ್ರನ್ನೂ ತೊಗೊಂಡಿದ್ದಾರೆ. ಸೊ ಇಟ್ ಇಸ್ ವೆರಿ ನೈಸ್. ಥ್ಯಾಂಕ್ ಯು. AJ ಶೆಟ್ಟಿ ಅವರು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಹುಡುಕಿದ್ರಂತೆ. ಬಟ್ ಈಗಾಗಲೇ ಅವರು ದೊಡ್ಡ ದೊಡ್ಡ ಸಿನಿಮಾಗಳಿಗೆ DOP ಕೆಲಸ ಮಾಡಿರೋರು, ಇದರಲ್ಲಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಈ ಒಂದು ಹಾಡಿಗೆ ನಿಮ್ಮನ್ನು ಫಸ್ಟ್ ಟೈಮ್ ಕಾಸ್ಟ್ ಮಾಡಿರುವಂಥದ್ದು. ಸೊ ಈಗ ಪ್ರಾಡಕ್ಟ್ ಅಂದರೆ ಔಟ್ಪುಟ್ ಕಂಪ್ಲೀಟ್ ನೋಡುವಾಗ ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ ನಿಮಗೆ? ನನಗೆ ಏನು ಓವರ್ವೆಲ್ಮಿಂಗ್ ಇದೆ. ಓವರ್ವೆಲ್ಮಿಂಗ್ ಅಂದರೆ ಎಷ್ಟೊಂದು ಇಮೋಷನ್ಸ್ ಬರ್ತಾ ಇದೆ. ಯಾಕಂದರೆ ಔಟ್ಪುಟ್ ಇಸ್ ಸೋ ಗುಡ್. ನಂಗೆ ತುಂಬ ಐ ಲವ್ಡ್ ಹೌ ಐ ಲುಕ್ಡ್ ಆನ್ ದ ಸ್ಕ್ರೀನ್ ಆಲ್ಸೋ. ಆ್ಯಂಡ್ ವಿಜುವಲ್ಸ್ ಆಗಲಿ, ಫ್ರೇಮ್ಸ್ ಆಗಲಿ, ದ ವೇ AJ ಸರ್ ಪ್ರೆಸೆಂಟೆಡ್ ಅಲ್ಲ, ಅದು ತುಂಬ ಚೆನ್ನಾಗಿದೆ ಸರ್. ನಂಗೆ ತುಂಬಾ ಲೈಕ್ ಅವ್ರ ಸತಿ ವರ್ಕ್ ಮಾಡಿದ್ದಕ್ಕೆ, ಈ ಟೀಮ್ ಸತಿ ವರ್ಕ್ ಮಾಡಿದ್ದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್. ತುಂಬ ಚೆನ್ನಾಗಿದೆ. ಎಲ್ಲೊಂದು ಕಡೆ ಈಗ ಒಂಥರ ಈ ಬೆಳದಿಂಗಳ ಬಾಲೆ ಫೀಲ್ಸ್ ಇದೆ, ಮತ್ತು ತುಂಬ ಕಂಪ್ಲೀಟ್ಲಿ ಒಂದು ಓಲ್ಡ್ ಸ್ಕೂಲ್ ಟೈಪ್ ಲವ್ ಸ್ಟೋರಿನ ತೋರಿಸಿದ್ದಾರೆ. ಸೊ ಯು ಬೀಯಿಂಗ್ ಜೆನ್ಸಿ ಕಿಡ್, ಇದಕ್ಕೆ ಎಷ್ಟು ಕನೆಕ್ಟ್ ಆಗ್ತೀರಾ ನೀವು ಅಂತ? ಓಕೆ, ನನಗೆ ಐ ಆಮ್ ಅ ವೆರಿ ಓಲ್ಡ್ ಸ್ಕೂಲ್ ಟು ಓಲ್ಡ್ ಸೋಲ್ ಫಾರ್ ಶೋರ್. ಯಾಕಂದರೆ ನನಗೆ ಐ ಲವ್ ಓಲ್ಡ್ ಸಾಫ್ಟ್ ಲವ್. ನಂಗೆ ಜೆನ್ಸಿ ಇದ್ರೂ ಐ ಸ್ಟಿಲ್ ಬಿಲಾಂಗ್ ಟು ದಟ್ ಓಲ್ಡ್ ಮಿಲೇನಿಯಲ್ ಆರ್ ಮೇ ಬಿ ಅ ಲಿಟಲ್ ಓಲ್ಡರ್. ನಾನು ಓಲ್ಡ್ ಸಾಂಗ್ಸ್ ಕೇಳ್ತಿರ್ತೀನಿ ತುಂಬಾ. ಸೊ ಇದು ನಂಗೆ ತುಂಬ ಕನೆಕ್ಟ್ ಆಯಿತು. ಯಾಕಂದರೆ ಐ ಬಿಲೀವ್ ಇನ್ ಸ್ಟ್ರಾಂಗ್ ಸಾಲಿಡ್ ಲವ್. ಸೊ ಇದು ನೋಡಿದ್ರೆ ಗೊತ್ತೇ ಆಗುತ್ತೆ ದಟ್ ಇಟ್ ಇಸ್ ಸೋ ಸ್ಟ್ರಾಂಗ್ ಆ್ಯಂಡ್ ಸೋ ಸಾಲಿಡ್ ಆ್ಯಂಡ್ ವೆರಿ ಎಕ್ಸ್ಪ್ರೆಸಿವ್ ಟು ಆಲ್ ದಿ ಜೆನ್ಸೀಸ್. ಯಾಕಂದರೆ ಜೆನ್ಸಿ ನೋಡ್ನು ಸಿ ದ ಲವ್ ಲಾಸ್ಟ್ ಫಾರ್ ಎವರ್ ನಂಗೆ ಗೊತ್ತಾಗುತ್ತೆ. ಸೊ ಇದು ಮಾಡ್ರೆ ನಂಗೆ ಇದಕ್ಕೆ ನೋಡಿ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಜೆನ್ಸಿ ನನಗೆ ದರ್ ಇಸ್ ನಥಿಂಗ್ ಎಲ್ಸ್ ಟು ಫೀಲ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್ ಆಸ್ ಅ ಜೆನ್ಸಿ ಆಲ್ಸೋ. ಯಾ, ಇಟ್ಸ್ ವೆರಿ ಗುಡ್. ಈಗ ಭೂರಮೆ ಅಂತ ಹೇಳಿದ್ರೆ ನಾಗಾರ್ಜುನ್ ಶರ್ಮಾ ಅವ್ರು ಹೇಳಿದ್ರು, ಅಂದರೆ ಭೂದೇವಿ ಅನ್ನೋ ಅರ್ಥನೂ ಬರುತ್ತೆ, ಮತ್ತು ಭೂಮಿನ ರಮಿಸೋಳು ಅನ್ನೋ ಥರ ಅರ್ಥನೂ ಬರುತ್ತೆ. ಆ್ಯಕ್ಚುಲಿ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಆ್ಯಕ್ಚುಲಿ AJ ಶೆಟ್ಟಿ ಅವ್ರಿಗೆ ಕಾಣಿಸ್ಕೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ನೀವೇ ಹೇಳಿದ್ರಿ, ತುಂಬ ನನಗೆ ಅಂದರೆ ಚೆನ್ನಾಗಿ ಕಾಣ್ತೀನಲ್ವ ಅಂತ ಅನ್ನಿಸ್ತು ಅಂತ. ಸೊ ಭೂರಮೆ ಅನ್ನುವಂತಹ ಟೈಟಲ್ ಕೊಟ್ಟಿದ್ದಾರೆ ನಿಮಗೆ, ಏನನ್ಸುತ್ತೆ? ನಂಗೆ ತುಂಬ 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 ಖುಷಿ ಆಗ್ತಾ ಇದೆ. ಯಾಕಂತಂದರೆ ಅವರು ಆ ವಿಷನ್ದಾಗ ನಂಗೆ ನೋಡಿದ್ದಾರೆ ಅಂತಂದರೆ ಇಟ್ಸ್ ಸಮಥಿಂಗ್ ಬಿಯಾಂಡ್ ಇದು ಹ್ಯಾಪಿನೆಸ್ ಆರ್ ಗ್ರೇಟ್ಫುಲ್ನೆಸ್ ಅಲ್ಲ. ಇದಕ್ಕಂದರೆ ಈಸ್ ವೆರಿ ಗುಡ್ ಆಟ್ ಇಟ್. ಅವ್ರು ಏನು ಮಾಡ್ತಾರೆ, ಏನು ಮಾಡ್ರು ರಿಲ್ಯಾಕ್ಸ್ಡ್ ಆಗಿ ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ಅದೇ ಥಾಟ್ನಲ್ಲಿ ನಾ ಅವ್ರ ಕಣ್ಣಿಗೆ ಬಿದ್ದಿದ್ದೀನಿ ಹಂಗೆ ಅಂತೀರಾ, ಕಣ್ಣಿಗೆ. ಸೊ ಹಿ ಫೌಂಡ್ ಮೀ. ಹಾಗಾದರೆ ಆ್ಯಂಡ್ ಅದು ಒಂದು ಮಾಡೋದೇ ಒಂದು ಇಟ್ಸ್ ವೆರಿ ಗ್ರೇಟ್ಫುಲ್ ಮೂಮೆಂಟ್ ನಂಗೆ. ಹಿ ಫೌಂಡ್ ಮೀ ವೆರಿ ನೈಸ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ರೋಲ್ ಆ್ಯಸ್ ಫಿಯೋನಾ ಇನ್ ದಿಸ್ ಮ್ಯೂಸಿಕ್. ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಾರ್ ದ್ಯಾಟ್. ಆ್ಯಂಡ್ ಒಂದು ನ್ಯೂ ಫೇಸ್ ಅಥವಾ ನ್ಯೂ ಫೌಂಡ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಸಾಂಗ್ ನೋಡಿದ್ಮೇಲೆ. ಸುಷ್ಮಿತಾ ಶೆಟ್ಟಿ ಮಂಗಳೂರಿನವರ, ಉತ್ತರ ಕರ್ನಾಟಕನ? ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು, ಯಾವ ಊರಿನವರು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ. ಸೊ ನಾನು ಬೇಸಿಕ್ಲಿ ನಮ್ಮ ಜನ್ರೇಷನ್ಸಿಂದ ನಾವು ಸೌತ್ ಕರ್ನಾಟಕನೇ, ಬಟ್ ಜನ್ರೇಷನ್ಸಿಂದನೇ ಐ ಥಿಂಕ್ ಶಿಫ್ಟ್ ಆಗಿದ್ದು ಉತ್ತರ ಕರ್ನಾಟಕ. ಸೊ ಅವಾಗಿಂದ ಸ್ವಲ್ಪ ನಾಲೆಜ್ನೂ ಕಮ್ಮಿ ಇದೆ ನನಗೆ ಸೌತ್ ಕರ್ನಾಟಕದ ಹೆಚ್ಚಿಗೆ. ನಾವು ಮಾತಾಡೋದು ಕನ್ನಡನೇ ಮನೇಲಿ. ಸೊ ಅದರಿಂದ ದಟ್ಸ್ ಹೌ ಅಲ್ಲಿ ಮಾತಾಡಿದ್ದು. ಬಟ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲನೇ ಹೈದ್ರಾಬಾದ್.
ಸೊ ನನ್ನ ರೂಟ್ಸ್ ಎಲ್ಲ ಕರ್ನಾಟಕ, ಮನೇಲಿ ಕನ್ನಡ ಉತ್ತರ ಕನ್ನಡಕ ಮಾತಾಡೋದು, ಸ್ವಲ್ಪ ಮಿಕ್ಸ್ ಬರುತ್ತೆ ನನಗೆ. ಬಟ್ ಬೆಳೆದಿದ್ದು ಎಲ್ಲನೂ ಹೈದ್ರಾಬಾದ್ನಲ್ಲಿ. ಸೊ ಹಾಗೆ ಎಜುಕೇಷನ್ ನಂದು 10th 12th ಎಲ್ಲ ಮಾಡಿದ್ದು ಹೈದ್ರಾಬಾದ್ನಲ್ಲಿ, ಆ್ಯಂಡ್ ನಂದು ಇಂಜಿನಿಯರಿಂಗ್ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದು. ಸೊ ಈಗ ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ ಅಂದರೆ ನಿಮಗೆ ಸಿನಿಮಾ ಮಾಡಬೇಕು ಅಥವಾ ಈ ಥರ ಕ್ಷೇತ್ರಕ್ಕೆ ಬರಬೇಕು ಅಂತ ಆಸಕ್ತಿ ಯಾವಾಗ ಹುಟ್ಟಿತು, ಮನೇಲಿ ಪರ್ಮಿಷನ್ ಇತ್ತು ಅದಕ್ಕೆಲ್ಲ ಹೇಗೆ ಅಂತ, ಹಿಂಗೆ ಈ ಆಫರ್ ಬಂದಾಗ ಮನೇಲಿ ಹೆಂಗಿತ್ತು ರೆಸ್ಪಾನ್ಸ್? ಸೊ ನನ್ನ ಫ್ಯಾಮ್ಲಿ ತುಂಬ ಸಪೋರ್ಟಿವ್ ನನಗೆ. ಏನಂತಂದರೆ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದೇರ್ ಕೈಂಡ್ ಆಫ್ ಫೀಲ್ಡ್. ಅವ್ರು ಯಾವುದು ಪಾಸ್ಟ್ನಲ್ಲಿ ಹಿಸ್ಟ್ರಿನೂ ಇಲ್ಲ, ಏನೂ ಇಲ್ಲ. ಟು ಬಿ ಐ ಆಮ್ ದ ಫಸ್ಟ್ ಒನ್. ದೇರ್ ಆಲ್ ವರ್ಕಿಂಗ್ ಪೀಪಲ್. ಸೊ ಇಟ್ ಈಸ್ ನಾಟ್ ವೆರಿ ಈಸಿ ಫಾರ್ ದೆಮ್ ಟು ಆಕ್ಸೆಪ್ಟ್. ಯಾಕಂದರೆ ಇದು ಇಟ್ಸ್ ನಾಟ್ ಅ ಪ್ರೈವೇಟ್ ಜಾಬ್ ಅಲ್ಲ, ಇಟ್ಸ್ ಅ ಪಬ್ಲಿಕ್. ಎವ್ರಿ ಒನ್ ವಿಲ್ ಸಿ. ಏನು ಚಿಕ್ಕವಾದ ಹೇಳಿದ್ರು ದಿಲ್ ಜಡ್ಜ್. ಆರ್ ಏನು ಕಾಂಟ್ರವರ್ಸಿ ಅಂತಲ್ಲ, ಐಮ್ ಸೇಯಿಂಗ್ ಎವ್ರಿಥಿಂಗ್ ಸ್ಮಾಲ್ ಥಿಂಗ್ ವಿಲ್ ಬಿ ಕೆಪ್ಟ್ ಔಟ್ ಆರ್ ಲೈಕ್ ಹೈಲೈಟೆಡ್ ಆರ್ ಇನ್ ಅ ಗುಡ್ ವೇ ಆರ್ ಎನಿಥಿಂಗ್. ಸೊ ದೇ ವರ್ ವೆರಿ ಐ ಮೀನ್ ದೇ ಡಿಂಟ್ ನೋ. ಬಟ್ ನಂದು ಇಂಟ್ರೆಸ್ಟ್ ನೋಡಿ ನಂದು ಸಣ್ಣಕ್ಕಿದ್ದಾಗಿಂದೆ ನಾನು ಹ್ಯಾವ್ ಬಿನ್ ವೆರಿ ಇನ್ ಟುವರ್ಡ್ಸ್ ಅ ಕ್ರಿಯೇಟಿವ್ ಸೈಡ್. ಸ್ವಲ್ಪ ಮುಂದೆ ಐ ಬಿನ್ ಟುವರ್ಡ್ಸ್ ವೆರಿ ಕ್ರಿಯೇಟಿವ್ ಸೈಡ್. ನಂಗೆ ಡಾನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಐ ಮೀನ್ ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸಿಂಗಿಂಗ್ ಆಗಲಿ ತುಂಬ 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 ಅಂದರೆ ಇಷ್ಟ. ಸೊ ಅವ್ರು ನೋಡ್ಕೋದು ಬಂದಿದ್ದಾರೆ. ಸೊ ದೇ ಆರ್ ಆಲ್ಸೋ ಅಡ್ಜಸ್ಟೆಡ್ ಟು ದ್ಯಾಟ್. ಅಂದರೆ ಇವಳು ಈ ಥರ ಇದರಲ್ಲೇ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಸೊ ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಸಿಕ್ಕಿತ್ತು. ಸೊ ದೇ ವಾಂಟ್ ಮೀ ಟು ಡೂ ದಿಸ್ ಆ್ಯಸ್ ಲಾಂಗ್ ಆಸ್ ದೇ ಆಲ್ಸೋ feel that she's doing a good job. And I'm grateful that ಅವ್ರು ನನಗೆ ಇಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ನನ್ನ ಮೇಲೆ, ದಟ್ she'll do well, she'll keep up our respect, and she'll do it in a dignified way ಅಂತ. So that is what is in the house. Yeah. ಸೊ ಇದೀಗ ಮೊದಲನೇ ಪ್ರಾಜೆಕ್ಟ್. ಸೊ ಇದು ಬಿಟ್ಟರೆ ಬೇರೆ ಯಾವುದಾದ್ರೂ ನಿಮಗೆ ಆಫರ್ಸ್ ಮತ್ತು ಆಪರ್ಚುನಿಟಿ ಏನಾದರೂ ಬಂದಿದೆಯಾ ಹೇಗೆ? ಕನ್ನಡದಲ್ಲಿ ಬಂದಿದ್ವು, ಬಟ್ ಸ್ಟೋರಿನ ಅಷ್ಟು ಕರೆಕ್ಟ್ ಅನಿಸ್ಲಿಲ್ಲ. ಬಟ್ ನನಗೆ ಅದರ್ವೈಸ್ ತೆಲುಗುನಲ್ಲಿ ಮಾಡ್ತಾ ಇದ್ದೀನಿ. ಸೊ ಫಿಲ್ಮ್ ಮೂವಿ. ಸೊ ಅಲ್ಲಿ ಇಲ್ಲ ತಮಿಳ್ನಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದ್ದಾವೆ. ಬಟ್ ಐಮ್ ಜಸ್ಟ್ ಟೇಕಿಂಗ್ ವಾಟ್ ಈಸ್ ರೈಟ್. ಪರ್ಟಿಕ್ಯುಲರ್ಲಿ ಭೂರಮೆ ಸಾಂಗಲ್ಲಿ ನಿಮ್ಮ ಮತ್ತು ಅಥರ್ವ ಅವರ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಅಂದರೆ ಕನ್ವಿನ್ಸ್ ಆಗ್ತಾ ಇದೆ. ಕನ್ವಿನ್ಸಿಂಗ್ಲಿ ಇವರಿಬ್ರು ಲವರ್ಸ್ ಅಂತ ಅನ್ನಿಸ್ತಾ ಇದೆ ನೋಡುವಾಗ ಆ್ಯಕ್ಚುಲಿ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಪ್ಲಸ್ ಅವ್ರ ಜೊತೆ ವರ್ಕ್ ಮಾಡೋದು ಎಷ್ಟು ನಿಮಗೆ ಇಷ್ಟ ಆಯಿತು, ಪ್ಲಸ್ ಇಡೀ ಟೀಮ್ ಜೊತೆ ಕಂಪ್ಲೀಟ್ಲಿ ಒಂದು ದೊಡ್ಡ ಟೆಕ್ನಿಕಲ್ ಟೀಮೇ ಇದೆ. ಬಿಕಾಸ್ ನಾಗಾರ್ಜುನ ಶರ್ಮಾ ಆಗಿರ್ಬೋದು, DOP ಆ್ಯಂಡ್ ಡೈರೆಕ್ಷನ್ AJ ಶೆಟ್ಟಿ, ಮತ್ತು ಆ ಥರ ಫುಲ್ ದೊಡ್ಡ ಒಂದು ಸಿನಿಮಾಗೆ ಏನು ಕನ್ನಡ ಒಂದು ದೊಡ್ಡ ಒಳ್ಳೆ ಸಿನಿಮಾಗೆ ವರ್ಕ್ ಮಾಡ್ತಾರಲ್ಲ, ಆ ಇಡೀ ಟೆಕ್ನಿಕಲ್ ಟೀಮ್ ಇದೊಂದು ಸಾಂಗಿಗೆ ವರ್ಕ್ ಮಾಡಿದ್ದಾರೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓವರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಥರ್ವ ಅವರು ನನಗೆ ಐ ಮೀನ್ AJ ಸರ್ ಥ್ರೂ ಕಾಂಟ್ಯಾಕ್ಟ್ ಆಗಿದ್ದರು. ಅವ್ರ ಕಾಂಟ್ಯಾಕ್ಟ್ ಆದಾಗೆ ವೆರಿ ಕಂಫರ್ಟೇಬಲ್, ವೆರಿ ನೀಟಾಗಿ ಮಾತಾಡಿ, ವೆರಿ ಡೀಸೆಂಟ್, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಅವ್ರ ಸತಿ ವರ್ಕ್ ಮಾಡಿದಾಗೂ ತುಂಬ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್. ಎಲ್ಲ ಕಡೆ ಕಣ್ಣಿಡ್ತಾರೆ. ಅವ್ರ ಆ್ಯಕ್ಟಿಂಗ್ನಲ್ಲೂ ಫೋಕಸ್ ಇರ್ತಾರೆ. ಹಾಗೆ ಹೊರಗೆ ಜನ ಹೆಂಗೆ ಮಾಡ್ತಾ ಇದ್ದಾರೆ, ಶಾರ್ಟ್ಸ್ ಹೆಂಗೆ ತೆಗ್ತಾ ಇದ್ದಾರೆ, ಆ್ಯಂಡ್ ಇಟ್ಸ್ ಎವ್ರಿಬಡಿ ಕಂಫರ್ಟೇಬಲ್ ಇನ್ ದ ಆನ್ ದ ಸೆಟ್ ಅಂತ. ಅದು ಆ್ಯಂಡ್ AJ ಸರ್ ಆ್ಯಂಡ್ ನಾಗಾರ್ಜುನ ಅವರೆಲ್ಲ ಅವ್ರು ಬಂದಿದ್ದಿಲ್ಲ ಸೆಟ್ನಲ್ಲಿ, ಬಟ್ AJ ಸರ್ ಎಲ್ಲರೂ ತುಂಬ ಕಂಫರ್ಟೇಬಲ್, ಹ್ಯಾಪಿ, ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಐ ಫೆಲ್ಟ್ ಹೋಮ್, ಐ ಫೆಲ್ಟ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ಇದೇ ಬೇಕಾಗುತ್ತೆ ಎಟ್ ದಿ ಎಂಡ್ ಆಫ್ ದ ಡೇ ಫಾರ್ ಎನಿ ವಿಮೆನ್. ವಿ ವಾಂಟ್ ಟು ಫೀಲ್ ಕಂಫರ್ಟೇಬಲ್ ಆ್ಯಂಡ್ ವೆಲ್ಕಮ್ಡ್ ಆ್ಯಂಡ್ ಹೋಮ್. ಸೊ ಅದು ಎಲ್ಲನೂ ಸಿಕ್ತು ಇದರಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್. ಸುಷ್ಮಿತಾ ಅವರು ಆಲ್ರೆಡಿ ತೆಲುಗು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಕನ್ನಡದಲ್ಲಿ ಯಾವ ಸ್ಟಾರ್ ಹೀರೋ ಜೊತೆಗೆ ಅಥವಾ ಯಾವ ಹೀರೋ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ? ಸೊ ವಾಟ್ ಆರ್ ಯುವರ್ ಥಾಟ್ಸ್? ಯಾರು ನಿಮ್ಮ ಫೇವ್ರೆಟ್ ಹೀರೋ? ಈಗ ಸದ್ಯಕ್ಕೆ ನಂಗೆ ಯಾವಾಗಿಂದು ಎವರ್ ಸಿನ್ಸ್ KGF ರಿಲೀಸ್ ಆಗಿ ಅದು ಎಲ್ಲನೂ ಬಂದಿದ್ದಾಗಿಂದ ಯಶ್ ಸರ್ ಸತಿ ಮಾಡೋಕ್ಕೆ ತುಂಬ ಆಸೆ ಇದೆ. ಸೊ ಹೋಪ್ಫುಲಿ ಯಶ್ ಸರ್ ಸತಿ ಮಾಡಬೇಕು ಅಂತ ವಿಶ್ ಮಾಡ್ತಾ ಇದ್ದೀನಿ. ಬಟ್ ಅದರ್ವೈಸ್ ನಾನು ಸಣ್ಣಕ್ಕಿದ್ದಾಗಿಂದೇ ಕನ್ನಡ ಮೂವೀಸ್ ಅದು ಗಣೇಶ್ ಸರ್ದು ನೋಡಿದ್ದೆ. ಯಾವುದು ನಂಗೆ ಹೆಸರು ಹೆಂಗೆ ಗೊತ್ತಾಯ್ತು ನನ್ನ ಕನೆಕ್ಷನ್ ಇದೆ. ಸೊ ಮುಂಗಾರು ಮಳೆ ವಾಸ್ ಮೈ ಫಸ್ಟ್ ಕನ್ನಡ ಮೂವಿ ನೋಡಿದ್ದೆ. ಫಸ್ಟ್ ಅದು ಇಷ್ಟು ರಿಪೀಟ್ನಲ್ಲಿ ನೋಡ್ತಿದ್ದಂದರೆ ನಾನು ಐ ಥಿಂಕ್ ಐ ವಾಸ್ 3-4 years old. ಸೊ ಇನ್ನೂ ಐ ವುಡ್ ಲವ್ ಟು ವರ್ಕ್ ವಿತ್ ಎವ್ರಿಬಡಿ. ಒಂದು ಗುಡ್ ಸ್ಟೋರಿ, ಗುಡ್ ಕಾನ್ಸೆಪ್ಟ್ ಎಲ್ಲನೂ ಇತ್ತಂದರೆ ಹ್ಯಾಪಿ ಟು ವರ್ಕ್ ವಿತ್ ಎವ್ರಿಬಡಿ. ಆ್ಯಂಡ್ ರೈಟ್ ನಾವು ಅಂತಂದರೆ ಯಸ್ ಸರ್, ಐ ವುಡ್ ಲೈಕ್ ಟು ವರ್ಕ್ ವಿತ್ ಹಿಮ್.
ಯಶ್ ಸರ್ ಅವ್ರದ್ದು ಟಾಕ್ಸಿಕ್ ಟೀಸರ್ ಮತ್ತು ತಬಾಹಿ ಸಾಂಗ್ ಎಲ್ಲ ರಿಲೀಸ್ ಆಯ್ತು ಮೊನ್ನೆ, ಹೇಗೆ ಅನಿಸ್ತು? ಚೆನ್ನಾಗಿದೆ ಸರ್, ಎಲ್ಲನೂ ಚೆನ್ನಾಗಿದೆ. ಐ ವಿಶ್ ಹಿಮ್ ಗುಡ್ ಲಕ್, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ನೆಕ್ಸ್ಟ್ ಹಾಗಾದರೆ ರಾಮಾಯಣ ಮಾಡ್ತಿದ್ದಾರೆ, ಅದರಲ್ಲಿ ಗೊತ್ತಿಲ್ಲ ಪೇರ್ ಯಾರು ಅವ್ರಿಗೆ ಅಂತ. ಅದು ಬಿಟ್ಟರೆ ಅದ್ರ ನೆಕ್ಸ್ಟ್ ಸಿನಿಮಾಗೆ ನಿಮ್ಮನ್ನು ಕಾಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ನೀವು ಯು ಆರ್ ಹೋಪಿಂಗ್ ಫಾರ್ ಇಟ್. ಹೋಪಿಂಗ್ ಫಾರ್ ಇಟ್ ಫಾರ್ ಶೋರ್. ಸೊ ಫೈನಲಿ ಭೂರಮೆ ಹಾಡು PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆಬ್ವಿಯಸ್ಲಿ ತುಂಬ ಜನಕ್ಕೆ ತಲುಪುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕನ್ನಡ ಆಡಿಯನ್ಸಿಗೆ? ಬಿಕಾಸ್ ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಬೇಕಿದ್ರೆ ನೀವು ಹೇಳ್ಬೋದು ಅದನ್ನು. ಹಾಂ, ಡನ್. ಸೊ ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಸ್ವಲ್ಪ ಮಿಕ್ಸ್ ಆಗಿ ಬರುತ್ತೆ, ಸೊ ಪ್ಲೀಸ್ ಟಾಲರೇಟ್ ಇಟ್ ಫಾರ್ ನಾವು. ಆಮೇಲೆ ಚೆನ್ನಾಗಿ ಕಲ್ತ್ಕೊಂಡು ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆದರೆ ಇನ್ನೂ ಈಸಿಲಿ ಬರುತ್ತೆ. ಬಟ್ ಒನ್ ಥಿಂಗ್ ಐ ಜಸ್ಟ್ ಹೋಪ್ ಟು ಬಿ ಆಕ್ಸೆಪ್ಟೆಡ್ ಲೈಕ್ ಯುವರ್ ಓನ್ ಹುಡುಗಿ, ನಿಮ್ಮ ಹುಡುಗಿ ನನಗೆ ಆಕ್ಸೆಪ್ಟ್ ಮಾಡ್ತೀರಾ ಅಂತೆ ಆಶಾ. ಐ ಹೋಪ್ ಫಾರ್ ಇಟ್. ಸೊ ಡೂ ಲವ್ ಆ್ಯಂಡ್ ಸಪೋರ್ಟ್ ಆರ್ ಸಾಂಗ್ ಆ್ಯಂಡ್ ಅಸ್ ಆ್ಯಂಡ್ ಮೀ ಆಲ್ಸೋ. ನನಗೆ ತುಂಬ ಕನ್ನಡದಲ್ಲಿ ಮಾಡಬೇಕು, ನಮ್ಮ ಊರಿನಲ್ಲಿ ಮಾಡಬೇಕು ಅಂತ ಆಸೆ ಇದೆ, ಮೂವೀಸ್ನಲ್ಲಿ ಎಲ್ಲಾದ್ರೂ. ಸೊ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮದು ಲವ್ ಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಸೊ ಪ್ಲೀಸ್ ಡೂ ಎವ್ರಿಥಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸುಷ್ಮಿತಾ ಅವರೇ, ವೆರಿ ಕನ್ವಿನ್ಸಿಂಗ್ ಪರ್ಫಾರ್ಮೆನ್ಸ್. ಈ ಹಾಡಿನಿಂದ ನಿಮಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸುಷ್ಮಿತಾ ಶೆಟ್ಟಿ ಅವರ ಮಾತುಗಳು. ಭೂರಮೆ ಹಾಡು PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಈ ಹಾಡನ್ನು ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.